ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಸ್ತಿಯ ವಿಚಾರಕ್ಕೆ, ಹಣದ ವಿಚಾರಕ್ಕೆ, ದ್ರವ್ಯದ ವಿಚಾರಕ್ಕೆ, ವಸ್ತುವಿನ ವಿಚಾರಕ್ಕೆ, ವಾಹನದ ವಿಚಾರಕ್ಕೆ ಒಂದಷ್ಟು ಚರ್ಚೆಗಳಾಗ್ತಕ್ಕಂತಹ ದಿವಸ ಇದು. ಆ ವಿಷಯದಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸಿ ನೀವು ಸರಿಯಾದಂತಹ ಫಲವನ್ನು ಅದರಿಂದ ಪಡ್ಕೊಳ್ಳುವಂಥದ್ದು ಬುದ್ಧಿವಂತಿಕೆ ಅಂತ ಹೇಳಬೇಕು. ನಿಮ್ಮನ್ನು ಯಾರೂ ಕೂಡ ಈ ದಿವಸ ಮೋಸ ಮಾಡೋದಕ್ಕೆ, ವಂಚನೆಗೆ ಒಳಪಡಿಸೋದಕ್ಕೆ ಆಗೋದಿಲ್ಲ. ಅರ್ಥಾತ್ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೋ ನಿಮಗೆ ಮೋಸ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿದರೂ ಕೂಡ ಅವರು ಅದರಲ್ಲಿ ಸಫಲರಾಗೋದಿಲ್ಲ. ನಿಮಗೆ ಅದರಿಂದ ಯಾವುದೇ ವಂಚನೆಗಳು ಆಗದೇ ಇರುವಂಥದ್ದು. ಬಾಕಿ ಇರತಕ್ಕಂತಹ ಕೆಲಸಗಳ ಬಗ್ಗೆ ಒಂದಷ್ಟು ಚಿಂತೆಯನ್ನು ಅಥವಾ ನೀವು ಯಾವ ರೀತಿ ಅದನ್ನು ಮಾಡಬೇಕು ಅನ್ನುವಂತಹ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಹೀಗೆ ಕಾಲ ಕಳೆದು ಹೋದರೆ ಆಗಬೇಕಾದಂತಹ ಕೆಲಸಗಳು ಹಾಗೆ ಉಳಿಯುತ್ತೆ ಅನ್ನುವಂಥದ್ದು ಗಮನದಲ್ಲಿರಬೇಕು. ನಿಮಗೆ ಪ್ರಿಯವಾದಂತಹ ವಿಚಾರಗಳಲ್ಲಿ ನೀವು ಕಾಲವನ್ನು ಕಳೆಯುವಂಥದ್ದು ಯಾವುದೋ, ಕೆಲವರಿಗೆ ಒಂದಷ್ಟು ವಿಚಾರಗಳು ಮನೋರಂಜನೆಗೆ ಬೇಕಾದಂಥದ್ದು ಅಥವಾ ಇನ್ಯಾವುದೋ ಓದುವಂಥದ್ದು ಅಥವಾ ಯಾವುದೋ ಹವ್ಯಾಸಗಳು ನಿಮ್ಮ ಕಾಲವನ್ನು ಈ ದಿವಸ ಪೂರ್ಣವಾಗಿ ತೆಗೆದುಕೊಳ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮಧ್ಯವರ್ತಿಗಳಿಂದ ಮೋಸವಾಗುವುದಕ್ಕೆ ಅವಕಾಶಗಳಿದೆ. ಆದರೆ ಅದೃಷ್ಟವಶಾತ್ ನಿಮಗೆ ಅದು ಯಾವುದೂ ಕೂಡ ಅನ್ವಯಿಸೋದಿಲ್ಲ ಅಂತ ಹೇಳಿದ ಹಾಗೆ ನೀವು ಏನೇ ಆದರೂ ಕೂಡ ಎಚ್ಚರಿಕೆಯಿಂದ ಅಥವಾ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದುಶ್ಚಟಗಳಿರ್ತಕ್ಕಂಥವ್ರು ಅದರಿಂದ ದೂರ ಇರತಕ್ಕಂಥದ್ದು, ಆದಷ್ಟು ಅದನ್ನು ಕಡಿಮೆ ಮಾಡಿ ಕಾಲಕ್ರಮೇಣ ಅದನ್ನು ಬಿಡುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲದೇ ಇದ್ದರೆ ಅದರಿಂದಲೇ ನಿಮಗೆ ತೊಂದರೆ ಅನ್ನುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನರಸಿಂಹಸ್ವಾಮಿ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ವೃಷಭ ರಾಶಿ. ಯಾವುದೇ ಕೆಲಸಕ್ಕಾಗಲಿ ಯಾವುದೇ ವಿಚಾರಕ್ಕಾಗಲಿ ಆತುರವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೋ ಒಂದು ಕೆಲಸ ಬಹಳ ದಿವಸಗಳಿಂದ ಆಗಿಲ್ಲ, ಇವತ್ತದೇನೋ ಕೈಗೂಡುವಂತಹ ಸಮಯ ಬಂದಿದೆ, ಆ ಸೂಚನೆಗಳು ಸಿಗ್ತಾ ಇದೆ ಅಂತ ಹೇಳಿ ತತ್ಕ್ಷಣದಲ್ಲಿ ಯಾವುದೋ ನಿರ್ಧಾರವನ್ನು ಮಾಡಿ ತೊಂದರೆಗೆ ಸಿಗಹಾಕ್ಕೊಳ್ಳುವಂಥದ್ದು, ಆಮೇಲೆ ಪೇಚಾಟ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿ ಅರ್ಥ. ನಿಮ್ಮ ಕೋಪ, ನಿಮ್ಮ ಶಿಸ್ತು ಇವೆರಡೂ ಕೂಡ ನಿಮ್ಮ ಪರವಾಗಿರುತ್ತೆ. ಅಂದರೆ ಕೋಪದಿಂದ ಮಾಡ್ತಕ್ಕಂತಹ ಕೆಲವು ನಿರ್ಧಾರಗಳು, ಕೆಲಸಗಳು, ಬಹಳ ಶಿಸ್ತುಬದ್ಧವಾಗಿ ಮಾಡ್ತಕ್ಕಂತಹ ಕೆಲವು ಕೆಲಸಗಳು ಅನುಕೂಲವನ್ನು ಮಾಡುತ್ತೆ. ಅಂದರೆ ಯಾರು ಮಾತನ್ನು ಕೇಳೋದಿಲ್ವೋ ಅಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಗದರಿಸಿ ಹೇಳಬೇಕಾದಂಥದ್ದಿರುತ್ತೆ. ಆದರೆ ಆ ಕೋಪವನ್ನೇ ಮುಖ್ಯವಾಗಿಟ್ಟುಕೊಂಡು ಆಗಬೇಕಾದಂತಹ ಕೆಲಸಗಳನ್ನೂ ಕೂಡ ಹಾಳು ಮಾಡಿಕೊಡುವಂಥದ್ದು ಒಳ್ಳೆಯದಲ್ಲ. ನಿಮಗೆ ಕೋಪ ಇದೆ, ನಿಮಗೆ ಒಂದು ಹೆದರಿಸ್ತಕ್ಕಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನಷ್ಟೇ ತೋರಿಸಬೇಕೇ ಹೊರತು ಅದರಿಂದ ದುಷ್ಪರಿಣಾಮ ಆಗೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಎಲ್ಲ ದೃಷ್ಟಿಯಿಂದ ನಿಮಗೆ ಅನುಕೂಲಕರವಾಗಿ ಕಂಡರೂ ಕೂಡ ಹಿನ್ನಡೆ ಆಗುತ್ತೇನೋ ಅನ್ನುವಂತಹ ಅಳುಕು, ಆ ಒಂದು ಮನೋಭಾವ ನಿಮ್ಮಲ್ಲಿರುತ್ತೆ. ಅದರಿಂದ ಹೊರಬರಬೇಕಾದಂಥದ್ದು. ಯಾವ ಕೆಲಸವನ್ನು ನಾವು ಧೈರ್ಯದಿಂದ ಮಾಡ್ತೀವೋ ಅದರಿಂದ ಉತ್ತಮವಾದಂತಹ ಫಲ ಸಿಕ್ಕಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆಹಾರಕ್ಕೋಸ್ಕರವಾಗಿ ಅದರ ನಿರೀಕ್ಷೆಯಲ್ಲಿದ್ದಂತಹ ನಿಮಗೆ ಏನೋ ಒಂದು ರೀತಿಯ ತೊಂದರೆಗಳಾಗತ್ತೆ. ಅಂದರೆ ಸಕಾಲದಲ್ಲಿ ಭೋಜನವಾಗಲಿ ಅಥವಾ ಸಕಾಲದಲ್ಲಿ ತಿಂಡಿ ತಿನಿಸುಗಳಾಗಲಿ ನಿಮಗೆ ಸಿಕ್ಕದಲೇ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗುತ್ತೆ. ಅದರಿಂದ ಸ್ವಲ್ಪ ತೊಂದರೆಯೂ ಕೂಡ ಆಗುವಂಥದ್ದಿರುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ನಿಮಗೇನು ಸಮಸ್ಯೆ ಅನ್ನುವಂಥದ್ದು ಇರುವುದಿಲ್ಲ. ಭರವಸೆಯ ನಿರೀಕ್ಷೆಯಲ್ಲಿ ನಿಮ್ಮ ಕೆಲಸಗಳಿಗೆ ಹಿನ್ನಡೆಯಾಗುತ್ತೆ. ಯಾರೋ ಏನೋ ಮಾತು ಕೊಡ್ತಾರೆ, ನಾನು ಈ ಕೆಲಸ ಮಾಡಿಕೊಟ್ಬಿಡ್ತೀನಿ ಅಥವಾ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಎಲ್ಲ ನಿಮಗೆ ಹೇಳ್ತಾರೆ. ಅವು ಕೇವಲ ಭರವಸೆಯಾಗುತ್ತೆ. ನೀವು ಪೂರ್ಣವಾಗಿ ಅದನ್ನು ನಂಬಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ಅಷ್ಟು ಅವಲಂಬನೆ ಅಂತಕ್ಕಂಥದ್ದು ಬೇಡ. ಯಾರೋ ಹೇಳಿದ್ದಾರೆ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ, ಆದರೆ ನನ್ನ ಪ್ರಯತ್ನವನ್ನು ನಾನು ಮಾಡೋಣ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಈಶ್ವರಾರಾಧನೆಯನ್ನು ಮಾಡಿ ಈಶ್ವರನಿಗೆ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರು ನಿಮ್ಮ ಕೆಲಸದಲ್ಲಿ ಒಂದಷ್ಟು ಸಹಾಯವನ್ನು ಮಾಡ್ಬೋದು.
ನಿಮಗೆ ಸಹಕಾರವನ್ನು ನೀಡ್ಬೋದು, ನಿಮ್ಮ ಜೊತೆಯಲ್ಲಿ ನಿಲ್ಲುವಂಥದ್ದು, ನಿಮಗೆ ಬೆಂಬಲವನ್ನು ನೀಡುವಂಥದ್ದು, ಹೀಗೆಲ್ಲ ಒಂದಷ್ಟು ಸಹಾಯಗಳು ನಿಮಗೆ ಆಗಬಹುದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಮೋಸಗಳಾಗ್ತಕ್ಕಂತಹ ಇಂದಿನ ದಿನಮಾನದಲ್ಲಿ ಯಾವುದೇ ರೀತಿಯ ಗೊತ್ತು ಗುರಿ ಇಲ್ಲದೇ ಇರತಕ್ಕಂತಹ ವಿಚಾರಗಳಲ್ಲಿ ನೀವೇನೋ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು, ಕಮಿಟ್ ಆಗುವಂಥದ್ದು, ಅಥವಾ ಯಾವುದೋ ಮಾತಿಗೆ ಮರಳಾಗ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡವೇ ಬೇಡ ಅಂತ ಅರ್ಥ. ನೀವು ಉಳಿಸಿದಂತಹ ಹಣವನ್ನು, ಸಂಗ್ರಹ ಮಾಡಿದಂತಹ ಹಣವನ್ನು ಸಕಾಲದಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ. ನಿಮ್ಮ ಆತ್ಮಕ್ಕೆ ಯಾವುದು ಸರಿ ಅಂತ ಹೇಳಿ ಅನಿಸುತ್ತೋ ಅಂತಹ ಒಳ್ಳೆಯ ಕೆಲಸಕ್ಕೆ ಹಣವನ್ನು ವಿನಿಯೋಗ ಮಾಡಿಕೊಳ್ಳಿ. ಆತ್ಮೋದ್ಧಾರ ಮೊದಲು ನೀವು ಚೆನ್ನಾಗಿರಬೇಕು, ಆನಂತರದಲ್ಲಿ ಜಗದ್ಧಿತಾಯ ಚ, ಇಡೀ ಸಮಾಜವನ್ನು ನೀವು ಪರಿವರ್ತನೆ ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಆ ಪ್ರಯತ್ನವನ್ನು ಮಾಡಬೇಕು ಅಂತ ಅರ್ಥ. ನಿಮ್ಮ ಜೊತೆಗೆ ನಿರಂತರವಾದಂತಹ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಯಾವ ಪ್ರಯತ್ನಗಳನ್ನು ನೀವು ಮತ್ತೆ ಮತ್ತೆ ಮಾಡ್ತೀರಿ ಅದರಿಂದ ಯಶಸ್ಸನ್ನು ಕಾಣುವಂಥದ್ದಿರುತ್ತೆ. ನಿಜವಾದಂತಹ ಕಷ್ಟದ ಬಗ್ಗೆ ನಿಮಗೆ ಇವತ್ತು ಅರಿವಾಗೋದಿಲ್ಲ. ಅಂದರೆ ಕಷ್ಟ ಅಂತಂದರೆ ಏನು? ಕೆಲವರಿಗೆ ಒಂದೊಂದು ವಿಚಾರಗಳು ಕೂಡ ಕಷ್ಟವಾಗುತ್ತೆ. ದುಡ್ಡಿಲ್ಲದೆ ಇದ್ದರೆ ಕಷ್ಟ ಅಂತ, ಕೆಲವರು ಊಟ ತಿಂಡಿ ಇಲ್ಲದೆ ಇದ್ದರೆ ಕಷ್ಟ ಅಂತ, ಇನ್ನು ಕೆಲವರಿಗೆ ಓಡಾಡೋದಕ್ಕೆ ಕಷ್ಟ, ಇನ್ನು ಕೆಲವರಿಗೆ ಆರೋಗ್ಯದ್ದು, ಹೀಗೆ ನಾನಾ ರೀತಿಯಲ್ಲಿ ಕಷ್ಟಗಳಿರುತ್ತೆ. ಬಟ್ ನಿಮಗೆ ಯಾವುದೂ ಕೂಡ ಈ ದಿವಸ ಅರಿವಿಗೆ ಬರೋದಿಲ್ಲ. ಅಂದರೆ ಕಷ್ಟ ಅಂತಂದರೆ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಈ ದಿವಸವನ್ನು ಕಳಿತೀರಿ ಅಂತ ಅರ್ಥ. ಗೋಸೇವೆಯನ್ನು ಮಾಡಿ, ಗೋವಿಗೆ ಅಕ್ಕಿ, ಬೆಲ್ಲ ಇತ್ಯಾದಿಗಳನ್ನು, ಪ್ರಿಯವಾದಂತಹ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನು, ಫಲಗಳನ್ನು ಕೊಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಬಯಸದೇ ಬಂದಂತಹ ಭಾಗ್ಯ ನಿಮ್ಮದು ಅಂತ ಹೇಳಬೇಕಾದಂತಹ ದಿವಸ. ಯಾವ ನಿರೀಕ್ಷೆಯಲ್ಲೂ ಇರೋದಿಲ್ಲ, ಅಥವಾ ಏನೋ ಆಗಿಬಿಡುತ್ತೆ ಒಳ್ಳೆಯದು ಅನ್ನುವಂತಹ ಭರವಸೆಯೂ ಕೂಡ ನಿಮಗೆ ಇರೋದಿಲ್ಲ. ಯಾವುದೂ ಗಮನದಲ್ಲಿ ಇಲ್ಲದೇ ಇರುವಾಗ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಅಸಮಾಧಾನವನ್ನು ಯಾವ ವಿಷಯದಲ್ಲೂ ಕೂಡ ಪಟ್ಟುಕೊಳ್ಬಾರ್ದು. ನಿಮ್ಮ ಪಾಲಿಗೆ ಯಾವುದು ಬಂದಿದೆಯೋ ಅಥವಾ ಯಾವುದು ಸಿಕ್ಕತ್ತೋ ಅದನ್ನು ಬಹಳ ಉತ್ತಮವಾದಂತಹ ಮನಸ್ಥಿತಿಯಿಂದ ಅನುಭವಿಸಬೇಕು. ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಕೆಟ್ಟದ್ದು ಬಂದರೆ ಏನೋ ನನಗೂ ಒಳ್ಳೆಯ ಕಾಲ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಬದುಕಬೇಕಾದಂಥದ್ದು ಮುಖ್ಯವಾಗುತ್ತೆ. ಜೀವನ ಪೂರ್ತಿ ಏನೋ ಬಂಧನ ಅನ್ನುವಂತಹ ಭಾಸವಾಗುತ್ತೆ ನಿಮಗೆ. ಅದು ಪ್ರತಿಯೊಬ್ಬರಿಗೂ ಇದ್ದಿದ್ದೇ. ನಾವು ಎಷ್ಟರ ಮಟ್ಟಿಗೆ ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳನ್ನು ಇಟ್ಕೊಳ್ತೀವೋ ಅಷ್ಟು ಬಂಧನವನ್ನು ಅನುಭವಿಸಲೇಬೇಕಾದಂಥದ್ದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಕೋಪದಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಗಿದ್ರಂತೂ ಕೋಪಕ್ಕೆ ಮಿತಿ ಅನ್ನುವಂಥದ್ದೇ ಇರೋದಿಲ್ಲ. ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ನಂಬಿಕೆ ಮತ್ತು ನಿಮ್ಮ ಶ್ರದ್ಧೆ ನಿಮ್ಮನ್ನು ಕಾಪಾಡುವಂಥದ್ದು. ಯಾವ ವಿಷಯದಲ್ಲಿ ಬೇಕಾದರೂ ಆಗಲಿ, ಯಾವ ವ್ಯಕ್ತಿಯ ಜೊತೆಯಲ್ಲಿ ಬೇಕಾದರೂ ಆಗಲಿ, ನೀವು ಯಾರ ಬಗ್ಗೆ ನಂಬಿಕೆಯನ್ನು ಇಟ್ಕೊಳ್ತೀರೋ, ಯಾರನ್ನು ಶ್ರದ್ಧೆಯಿಂದ ಸೇವಿಸ್ತೀರೋ ಅವರಿಂದ ನಿಮಗೆ ಅನುಕೂಲವಾಗುವಂಥದ್ದು, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಯಾವುದೇ ನೋವಿದ್ರೂ ಕೂಡ ಅದಕ್ಕೊಂದು ಪರಿಹಾರ ಮಾರ್ಗ ಅಂತ ಹೇಳಿ ಇದ್ದೇ ಇರುತ್ತೆ, ಅದು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಚಿಂತನೆಗಳು ಒಳ್ಳೆಯದಾಗಿರಬೇಕು. ಕಷ್ಟ ಅನ್ನುವಂಥದ್ದು ಮನುಷ್ಯನಿಗೆ ಬರದಲೇ ಮರಕ್ಕೆ ಬರೋದಿಲ್ಲ ಅನ್ನುವಂತಹ ಒಂದು ಮಾತಿದೆ. ಇದರ ಅರ್ಥ ಏನೇ ಕಷ್ಟ ಬಂದರೂ ಕೂಡ ಅದಕ್ಕೊಂದು ಪರಿಹಾರ ಅಂತಿರುತ್ತೆ, ಒಂದು ಸಮಯ ಅಂತಿರುತ್ತೆ. ಆ ಸಮಯ ದಾಟಿದ ಮೇಲೆ ಕಷ್ಟಗಳು ನಿವೃತ್ತಿಯಾಗಿ ಒಳ್ಳೆಯ ಸಮಯ ಅಥವಾ ಅನುಕೂಲ ಆಗುವಂಥದ್ದು ಇದ್ದೇ ಇರುತ್ತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಯೇ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.